ಹಿಮ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು. ಗುಂಡಿನ ಸದ್ದಿಗೆ ಹರಿದೇ ಬಿಡ್ತು ನೆತ್ತರು. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು. ಗುಂಡಿನ ಸದ್ದಿಗೆ ಹರಿದೇ ಬಿಡ್ತು ನೆತ್ತರು. ಎದೆಗೆ ಗುಂಡಿಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ಯೆ. ತಲವಾರ್ ಝಳಕಿಸಿ ಎದೆಗೆ ಗುಂಡು ಹಾರಿಸಿರುವಂತಹ ಹಂತಕರು. ಜಡಚಣ ತಾಲೂಕಿನ ದೇವರ ನಿಂಬರಗಿ ಘಟನೆ ನಡೆದಿದೆ. ನಿಂಬರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಭೀಮನಗೌಡ ಬಿರಾದಾರ್. ಮಹಾದೇವ ಸಾಹುಕಾರ್ ಬೈರಗುಂಡವರ ಬಲಗೈ ಬಂಟನಾಗಿದ್ದಂತಹ ಭೀಮನಗೌಡ್ ಕಟಿಂಗ್ ಶಾಪ್ಗೆ ಹೋದಾಗ 4 ಜನ ಮುಸುಕುದಾರಿಗಳಿಗೆ ಮುಸುಕುದಾರರು ಗುಂಡು ಹಾರಿಸಿರುವಂಥದ್ದು. ಕಣ್ಣಿಗೆ ಕಾರದ ಪುಡಿಯನ್ನ ಏರೆಚ್ಚಿ ಫೈರಿಂಗ್ ನಡೆಸಿದ್ದಾರೆ. ತಲವಾರ್ನಿಂದ ಹಲ್ಲೆ ಮಾಡಿ ಪರಾರಿ. ಕಳೆದ ವೈಮನಸ್ಯದಿಂದ ಈ ಒಂದು ಘಟನೆ ನಡೆದಿದೆ. ಕೊಲೆ ಮಾಡಿರಬಹುದು ಎನ್ನುವಂಥದ್ದು ಶಂಕೆ ವ್ಯಕ್ತವಾಗ್ತಾ ಇದೆ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದ್ದು, ಗುಂಡಿನ ಸದ್ದಿಗೆ ಈಗ ನೆತ್ತರು ಹರಿದಿದೆ. ಎದೆಗೆ ಗುಂಡನ್ನ ಇಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಧ್ಯಕ್ಷ ಹತ್ಯೆಯಾಗಿರುವಂತಹ ಘಟನೆ ನಡೆದಿದೆ. ತಳವಾರನ್ನ ತೋರಿಸಿ ಎದೆಗೆ ಗುಂಡು ಹಾರಿಸಿದ್ದಾರೆ ಹಂತಕರು. ಜಡಚಣ ತಾಲೂಕಿನ ದೇವರ ನಿಂಬರಗಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಮಹಾದೇವ ಸಾಹುಕಾರ್ ಬೈರಗೊಂಡವರ ಬಲಗೈ ಬಂಟನಾಗಿದ್ದಂಥ ಭೀಮನಗೌಡ ಕಟಿಂಗ್ ಶಾಪ್ಗೆ ಹೋದಾಗ ಸ್ಕೆಚ್ ಹಾಕೊಂಡು ಕೂತ್ಕೊಂಡಿದ್ರು. ಯಾವಾಗ ಕಟಿಂಗ್ ಶಾಪ್ಗೆ ಎಂಟ್ರಿಯನ್ನ ಕೊಡ್ತಾರೋ ಆಗ 4 ಜನ ಮುಸುಕುದಾರಿಗಳು ದಾಳಿಯನ್ನ ಮಾಡ್ತಾರೆ. ಕಣ್ಣಿಗೆ ರಿಟರ್ನ್ ಹೊಡಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚ್ಕೊಂಡು ಫೈರಿಂಗ್ ಮಾಡಿರುವಂತಹ ಘಟನೆ. ತಲವಾರ್ನಿಂದಲೂ ಕೂಡ ಹಲ್ಲೆಯನ್ನ ಮಾಡಿ ಪರಾರಿಯಾಗಿದ್ದಾರೆ. ಹಳೆಯ ವೈಷಮ್ಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಕಾರಣದಿಂದ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಶಂಕೆ. ಭೀಮಾ ತೀರದಲ್ಲಿ ಅದೆಷ್ಟೋ ಹತ್ಯಾಕಾಂಡಗಳೇ ನಡೆದಿದೆ. ಅದೆಷ್ಟೋ ಹತ್ಯಾಕಾಂಡಗಳಿಗೆ ಭೀಮಾ ತೀರ ಸಾಕ್ಷಿಯಾಗಿದೆ. ಈಗ ಇನ್ನೊಂದು ಹತ್ಯಾಕಾಂಡ ಅಲ್ಲಿ ಇರುವಂತಹ ಜನರನ್ನ ನಡುಗಿಸಿಬಿಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.